ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಇವತ್ತಿನ ರೆಸಿಪಿ ಒಳಗೆ ನಾನು ಟೊಮ್ಯಾಟೊ ಅನ್ನ ಅಂದ್ರೆ ಟೊಮ್ಯಾಟೊ ಬಾತನ್ನು ಮಾಡತ್ತೀನಿ. ಹೆಂಗೆ ಮಾಡೋದು ಅಂತಂದು ನೋಡುಣ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ರೀ. ನಾನಂತರೂ ಹೇಳ್ತೀನಿ ಹಿಂಗಾಗಿತ್ತು ರೀ ಅಂತಂದ್ರೆ ಬಾಯೊಳಗೆ ಕರಗಬೇಕ್ರಿ. ಇದು ಅನ್ನ ಅಷ್ಟು ಟೇಸ್ಟ್ ಆಗಿತ್ತು, ಹಂಗೆ ಸೂಪರ್ ಆಗಿತ್ತು. ನೋಡೋದಕ್ಕೂ ಕೂಡ ಹಂಗೆ ಕಾಣಕತ್ತಿತ್ತು ನೋಡ್ರಿ. ಇದು ಬರ್ರಿ ಇವನ್ನ ಸ್ಟಾರ್ಟ್ ಮಾಡೋಣ ನೋಡ್ರಿ. ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಏನೇನು ಮಸಾಲೆ ಬೇಕು ಅಂತಂದು ನೋಡ್ಕೊಳ್ಳೋಣ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸಣ್ಣದ ಬಾಣಲಿ ಇಟ್ಕೊಂಡಿನಿ ರೀ ನಾನು. ಅಂದ್ರೆ ನಮ್ಮ ಕಡೆ ಇದಕ್ಕೆ ಬಾಣಲಿ ಅಂತೀವಿ, ಅಂದ್ರೆ ನೀವು ಏನಂತೀರಿ ಅಂದ್ರೆ ಕಡಾಯಿ ಅಂತೀರಿ. ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಈ ಹವೀಸ್ ಕಾಳು ಹಾಕೋರಿ. ನಾವು ಹವೀಸ್ ಕಾಳು ಅಂತೀವಿ ರೀ, ನೀವು ಧನಿಯಾ ಕಾಳು ಅಂತೀರಿ. ಹವೀಸ್ ಕಾಳು ಹಾಕ್ಕೊಂಡು ಹಂಗನ ಒಂದು 4 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ರೀ. ಅದನ್ನು ಕೂಡ ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ, ಅಂದ್ರೆ ಹುರ್ಕೋರಿ. ಆಮೇಲೆ ಒಂದು ಟೊಮ್ಯಾಟೊ ಹಣ್ಣು ಹಾಕ್ಕೊಂಡಿನಿ ರೀ. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳಕತ್ತೀನಿ ರೀ. ಕೊಬ್ಬರಿ ಹಾಕ್ಕೊಳ್ಳೇಬೇಕು ರೀ, ಅಂದ್ರೆ ಈ ಮಸಾಲೆಗೆ ಒಂದು ರುಚಿ ಬರ್ತೈತೆ ನೋಡಿರಿ. ಈ ಟೊಮ್ಯಾಟೊ ಹಣ್ಣು ಆಮೇಲೆ ಈ ನಾವು ಹೆಚ್ಚಿ ಹಾಕಿರುವಂತಹ ಕೊಬ್ಬರಿ ಎಲ್ಲ ಚೆಂದಂಗೆ ಎಣ್ಣೆ ಒಳಗೆ ಹುರ್ಕೋಬೇಕು ನೋಡಿರಿ. ನೀವು ಬೆಳ್ಳುಳ್ಳಿ ಶುಂಠಿ ಇತ್ತಂದ್ರೆ ಅದನ್ನು ಕೂಡ ಹಾಕ್ಕೋಬೋದು ರೀ. ಇಲ್ಲೇ ನನ್ನ ಕಡೆ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆಂದಾಗ ರುಬ್ಕೊಂಡು ಬರ್ರಿ. ಹಿಂಗೆ ಈ ಥರ ಮಿಕ್ಸಿ ಒಳಗೆ ರುಬ್ಕೊಂಡ್ವಿ ಅಂತಂದ್ರೆ ಚಲೋ ಆಕೈತಿ. ಇದನ್ನ ಕಲ್ಲೊಳಗೆ ನಾವು ಹರ್ಕೊಳ್ಳೋದು ಅಥವಾ ಕಲ್ಲೊಳಗೆ ರುಬ್ಕೊಂಡ್ವಿ ಅಂತಂದ್ರೆ ಇನ್ನೂ ಟೇಸ್ಟ್ ಆಕೈತಿದೆ. ಬಟ್ ಅದೆಲ್ಲ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಮಿಕ್ಸಿಲೇ ರುಬ್ಕೊಂಡೇನಿ. ಹಂಗನ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಪಾತ್ರೆ ಒಳಗೆ ಮಾಡ್ಕೊಂಡ್ರೆ ಚಲೋ ಆಕೈತಿ ರೀ. ಬಟ್ ಇದು ಟೊಮ್ಯಾಟೊ ಬಾತ್ ಮಾಡೋದ್ರಿಂದ ನಾವು ಈ ಮಸಾಲೆ ಭಾಳ ನೀರು ಹಿಡಿತೈತೆ ರೀ. ಹಾಗಾಗಿ ಕುಕ್ಕರ್ ಒಳಗಾದ್ರೆ ಪಟ್ಟನ ಆಕೈತಿ ಅಂಥೇಳಿ ನಾನು ಕುಕ್ಕರ್ನೊಳಗೆ ಯೂಸ್ ಮಾಡತ್ತೀನಿ. ಇದಕ್ಕೆ ನಾನು ಬಳಸಿರುವಂತಹ ಮಸಾಲೆನ ತೋರಿಸ್ಬಿಡ್ತೇನೆ ರೀ. ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡೇನಿ ರೀ. ಹಂಗೆ ಒಂದು 5-6 ಗೋಡಂಬಿ ತೊಗೊಂಡೇನಿ. 1-2 ಪಲಾವ್ ಎಲೆ, ಹಂಗನ ಒಂದು 4 ಕಾಳು ಮೆಣಸು ಹಾಕ್ಕೊಂಡೇನಿ ರೀ. ಅದಾದ್ಮ್ಯಾಗ ಒಂದು ಅರ್ಧ ಈರುಳ್ಳಿ ತೊಗೊಂಡೆ ನೋಡಿರಿ, ಭಾಳ ಹಾಕ್ಕೊಂಡಿಲ್ಲ ನಾನು. ಈಗೆಲ್ಲ ಮಸಾಲೆನೂ ಭಾಳ ಆಗಿಬಿಟ್ಟೈತಿ. ಹಂಗೆ ಒಂದು 3 ಮೆಣ್ಸಿನ್ಕಾಯಿನ ನಡ್ಬರ್ಕ ಮುರಿದು ಹಾಕ್ಕೊಳಕತ್ತೀನಿ. ಇಲ್ಲ ಸೀಡೆರ ಹಾಕೋರಿ ನೀವು. ಇದು ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಆಗ್ಬೇಕು ನೋಡಿರಿ. ಇದು ಕಲರ್ ಚೇಂಜ್ ಆಗಬೇಕು. ಆಮ್ಯಾಗ ಒಂದು ಇದನ್ನು ಟೊಮ್ಯಾಟೊ ತೊಗೊಂಡೆ ನಾನು. ಟೊಮ್ಯಾಟೊನೂ ಕೂಡ ಈ ರೀತಿ ನಾವು ಚೆಂದಂಗೆ ಹುರ್ಕೋಬೇಕಾಗತ್ತೆ ನೋಡಿರಿ. ಅದು ಎಲ್ಲ ಸಾಫ್ಟ್ ಆಗಬೇಕು. ಅದಾದಮೇಲೆ ಅರಶಿನ ಪುಡಿ ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತಂದು ಖಾರ ಹಾಕ್ಕೊಳಕತ್ತೀನಿ ರೀ. ನೋಡ್ಕೊಂಡು ಹಾಕೋರೆ. ಮತ್ತು ಖಾರನ ಭಾಳ ಆಕೈತಿ ಖಾರ, ಯಾಕಂದ್ರೆ ಮೆಣ್ಸಿನ್ಕಾಯಿನೂ ಹಾಕೇವಿ, ಆವಾಗ ಹುರಿ ಮುಂದಾಗ ಬ್ಯಾಡಗಿ ಮೆಣ್ಸಿನ್ಕಾಯಿನೂ ಹಾಕೇವಿ. ಖಾರನ ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಮಸಾಲೆನೂ ಎಲ್ಲ ಹಾಕಿವಲ್ಲ ಇದಕ್ಕೆ. ನೋಡ್ಕೊಂಡು ಹಾಕೋರಿಪ್ಪ. ಇವಾಗ ನೋಡಿರಿ, ನಾನು ಮಿಕ್ಸಿ ಒಳಗೆ ರುಬ್ಬಿಟ್ಟಿದ್ದಂತಹ ಈ ಮಸಾಲೆ ಪದಾರ್ಥನೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊಳಕತ್ತೀನಿ. ಅದನ್ನು ಹಾಕ್ಕೊಂಡು ಚೆಂದಂಗೆ ಬಾಡಿಸ್ಕೋಬೇಕು ನೋಡಿರಿ. ಹಿಂಗೆ ಕೈಲೇ ಈ ಚಮಚಲ್ಲೇ ಒಂದು ಚೆಂದಂಗೆ ಮಿಕ್ಸ್ ಕೊಟ್ಕೊಂಡ್ವಿ ಅಂದ್ರೆ ಭಾಳ ಚಲೋ ಆಕೈತಿ. ಆಮೇಲೆ ಎಣ್ಣೆ ಬಿಡಾಕತ್ತೈತಿ ನೋಡಿರಿ. ಆಮೇಲೆ ಇದಕ್ಕೊಂದು 5-6 ದಳ ನಾನು ಪುದೀನ ಹಾಕ್ಕೊಳಕತ್ತೀನಿ, ಎಲಿನ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳಕತ್ತೀನಿ. ನೀವು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರಿ ಅಂತಂದ್ರೆ ಅದು ಕೂಡ ಭಾಳ ಟೇಸ್ಟ್ ಆಕೈತಿ. ಇದಕ್ಕೆ ನೋಡಿರಿ, ಒಂದು ಗ್ಲಾಸ್ ತೋರಿಸಿದ್ನಲ್ಲ, ಅದೇ ಗ್ಲಾಸಲ್ಲೇ 1-2 ಗ್ಲಾಸ್ ನೀರು ಹಾಕ್ಕೊತೇನೆ ರೀ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು ನಾನು. 2 ಗ್ಲಾಸ್ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರ್ನ ತೊಳ್ಕೊಂಡು ಅದಕ್ಕೆ ಹಾಕ್ಕೊಳಕತ್ತೀನಿ. 1-2 ಗ್ಲಾಸ್ ನೀರು ಹಾಕೋರಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನೋಡಿರಿ. ನೀವು ಟ್ರೈ ಮಾಡಿರಿ ಇದನ್ನು. ನೀರೆಲ್ಲ ಕುದಿಯಾಕತ್ತೈತಿ. ನೀರು ಕುದ್ದಾದ್ಮ್ಯಾಗನ ನೀವು ಅಕ್ಕಿ ನೆನೆಸಿಟ್ಟಿರುವಂತಹ ಅಕ್ಕಿನ ಇದಕ್ಕೆ ಹಾಕೋಬೇಕು ನೋಡಿರಿ. ನೀರು ಕುದಿಲಾರ್ದಂಗೆ ಹಾಕ್ಕೊಂಬಿಟ್ರಿ ಅಂದ್ರೆ ಟೇಸ್ಟ್ ಬರಂಗಿಲ್ಲಿದೆ. ಸ್ವಲ್ಪ ನೀರು ಅಂದ್ರೆ ಈ ಹುಳಿ ಅಂತೀವ್ರಿ ನಾವು ಇದಕ್ಕೆ. ಈ ಹುಳಿ ಚೆಂದಂಗೆ ಕುದಿಬೇಕ್ರಿ. ಈ ಹುಳಿ ಚೆಂದಂಗೆ ಕುತ್ತಂದ್ರೆ ಅದೊಂದು ಟೇಸ್ಟ್ ಬರ್ತೈತಿ. ಅಂದ್ರೆ ಮಸಾಲೆ ಚೆಂದಂಗೆ ಕುದಿತೈತಲ್ರಿ, ಟೇಸ್ಟ್ ಬರ್ತೈತಿ. ಎಲ್ಲದು ನಾವು ಒಮ್ಮಾಕ್ಲೆ ಹಾಕಿಬಿಟ್ವಿ ಅಂದ್ರೆ ಟೇಸ್ಟ್ ಬರಂಗಿಲ್ಲ, ಹೋಗ್ತೈತೆ ಅದು. ಸೊ ಅದಕ್ಕೆ ನಾನು ಮೊದಲು ನೋಡಿರಿ, ಈಗ 1 ಗ್ಲಾಸ್ನಷ್ಟು ಮಿಕ್ಸಿಗೆ ಹಾಕ್ಕೊಂಡು ನಾನು ತೊಳೆದು ಹಾಕ್ಕೊಂಡೆ. ಆಮ್ಯಾಗ 1 ಗ್ಲಾಸ್ ಹಾಕ್ಕೊಂಡೆ. ಇವಾಗ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನ್ಕಿನ್ನ ಮ್ಯಾಗ ಉಪ್ಪು ಹಾಕ್ಕೊಂಡಿದ್ದೆ. ಅದಾದ್ಮ್ಯಾಗ ಮತ್ತೊಂದು ಸ್ವಲ್ಪ ಕಡಿಮೆ ಅನಿಸ್ತು. ಸೊ ಅದನ್ನು ಮತ್ತೆ ನಾನು ಹಾಕ್ಕೊಂಡೆ. ನೀವು ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ ಉಪ್ಪು. ಸ್ವಲ್ಪ ಕಡಿಮೆ ಆದ್ರೂ ಟೇಸ್ಟ್ ಹೋಗ್ತೈತಿ, ಹೆಚ್ಚಾದ್ರೂ ಟೇಸ್ಟ್ ಹೋಗ್ತೈತಿ. ಅದಕ್ಕೋಸ್ಕರ ನೋಡಿಕೊಂಡು ಹಾಕೋರಿ. ಇವಾಗ ಅಕ್ಕಿನ ಒಂದು ಸ್ವಲ್ಪ ಹಾಕ್ಕೊಂಬಿಡ್ರಿ. ನಾನು ನೆನೆಸಿಟ್ಕೊಂಡಿದ್ದೆ. ಇದನ್ನೆಲ್ಲ ಮಾಡ್ಕೊಳ್ಳೋ ಮುಂಚೆಗೆ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ನಾನು. ಅಕ್ಕಿನ ಸ್ವಲ್ಪ ನೆನೆಸಿಟ್ಕೊಂಡ್ರಿ ಅಂತಂದ್ರೆ ಭಾಳ ಅನುಕೂಲ ಆಗುತ್ತೆ ನೋಡಿರಿ ಮೊದಲಿಗೆ. ಅಂದ್ರೆ ನಮ್ಗೆ ಲಘುನು ಅನ್ನನೂ ಕೂಡ ಬೇಯ್ತೈತಿ, ಹಂಗೆ ಲಘುನು ಕೂಡ ನಾವು ಮಾಡ್ಕೋಬೋದು.
ಇವಾಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಇಡೋಣ್ರಿ. ಅದಕ್ಕೆ ವಿಸಿಲ್ ಹಾಕ್ಸೋಣ. ಭಾಳ ಅಂದ್ರೆ ಒಂದು ವಿಸಿಲ್ ಅಥವಾ ಒಂದು 2 ವಿಸಿಲ್ ಅಷ್ಟು ಕೂಗಿಸ್ಕೊರಿ ಇದನ್ನ. ಆಮೇಲೆ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಸರ್ವ್ ಮಾಡ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ನೀವು ಕೂಡ ಮನೇಲಿ ಮಾಡಿರಿ, ಹೆಂಗಾಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಇದಾಗಿತ್ತು ಇವತ್ತಿನ ಒಂದು ನನ್ನ ಹೊಸ ರೆಸಿಪಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಹಾಗೇ ಯಾರೆಲ್ಲ ನನ್ನ ಚಾನಲ್ ಹಂಗೆ ನೋಡಾತ್ತೀರಿ ನೋಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮ್ಗೆ ಬರ್ತಾವ್ರಿ. ಹಂಗನ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.